ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಈ ವಾರ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿರುವ ನಡುವೆ ಅನಿರೀಕ್ಷಿತವಾಗಿ ಅಶ್ವಿನಿ ಗೌಡ ಸೂಟ್ಕೇಸ್ ಹಿಡಿದುಕೊಂಡು ಮನೆಯಿಂದ ಹೊರಬಂದಿದ್ದಾರೆ. ಇದು ನಿಜವಾದ ಎಲಿಮಿನೇಷನ್ ಆಯ್ತಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ ಟ್ವಿಸ್ಟ್ ಆಯ್ತಾ? ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ. ಇನ್ನು ಸೂಪರ್ ಸಂಡೇ ವಿತ್ ಭಾಷಾ ಸುದೀಪ್ ಸಂಚಿಕೆಯಲ್ಲಿ ಈ ಘಟನೆ ನಡೆದಿದ್ದು ಮನೆಯಲ್ಲಿ ರಚನೆಯನ್ನೇ ಬದಲಾಯಿಸಿದೆ. ಈ ವಾರದ ನಾಮಿನೇಷನ್ನಲ್ಲಿ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಸುದೀಪ್ ಅವರ ಹೇಳಿಕೆಯಂತೆ ಬಿಗ್ ಬಾಸ್ ಯಾವುದೇ ಟಾಸ್ಕ್ ನೀಡದೆ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವದ ಮೂಲಕ ಸಾಬೀತುಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಆದರೆ ಸೋಮವಾರದ ಸಂಚಿಕೆಯಲ್ಲಿ ಅರ್ಹರಲ್ಲದ ಇಬ್ಬರು ವ್ಯಕ್ತಿಗಳಿಗೆ ಮಸಿ ಬಳಿಯುವ ಟಾಸ್ಕ್ ನೀಡಲಾಗಿತ್ತು. ಈ ಪ್ರತಿಕ್ರಿಯೆಯ ನಂತರ ಬಿಗ್ ಬಾಸ್ ಸೂಚಿಸಿದಂತೆ ಎಲ್ಲರೂ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾಕ್ಕೆ ಬಂದರು. ಅಲ್ಲಿಯೇ ಬಿಗ್ ಬಾಸ್ ಅಶ್ವಿನಿ ಗೌಡ ಹೆಸರು ಪ್ರಕಟಿಸಿದರು. ಮನೆಯ ಮುಖ್ಯ ದ್ವಾರ ತೆರೆದುಕೊಂಡು ಸೂಟ್ಕೇಸ್ ಹಿಡಿದ ಅಶ್ವಿನಿ ಹೊರ ಬಂದ್ದಾರೆ. ಇದು ನಿಜವಾಗಿ ಎಲಿಮಿನೇಷನ್ ಆಯ್ತಾ ಎಂಬುದು ಸ್ಪಷ್ಟವಾಗಿಲ್ಲ. ಇನ್ನು ವೀಕ್ಷಕ ಪೋಲ್ ಪ್ರಕಾರ ಅಶ್ವಿನಿ ಗೌಡ ಮತ್ತು ರಿಷಗೌಡ ಬಾಟಮ್ 2 ನಲ್ಲಿ ಇದ್ದರು. ಅಶ್ವಿನಿ ಕೇವಲ 2 ವೋಟ್ ಪಡೆದಿದ್ದರು. ಇಂದಿನ ವಾರದಲ್ಲಿ ಅಶ್ವಿನಿ ಎಸ್ಎನ್ ಎಲಿಮಿನೇಟ್ ಆಗಿದ್ದರು. ಆದರೆ ಈಗ ಅಶ್ವಿನಿ ಗೌಡನ ತಿರುವು ಬಂದಿದೆ. ಹೌದು, ಮಸಿ ಬಳಿಯುವ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ರಿಷಗೌಡ ಮುಖಕ್ಕೆ ಹೆಚ್ಚು ಕಪ್ಪು ಮಸಿ ಬಳಿಯಲ್ಪಟ್ಟರು. ಅಶ್ವಿನಿ ಅವರು ಮಾತುಗಳನ್ನು ತಿರುಚಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾರೆ ಎಂದು ಸ್ಪರ್ಧಿಗಳು ಆರೋಪಿಸಿದರು. ರಿಷಗೌಡನಿಂದ ಮನೆಯ ನೆಮ್ಮದಿ ಹಾಳಾಗಿದೆ ಎಂದು ಹೇಳಿದರು. ಗಿಲ್ಲಿ ನಟನ ಮೇಲೆ ರಿಷ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ವೀಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದಿನ ವಾರದಲ್ಲಿ ಅಶ್ವಿನಿ ಗೌಡ ವಿರುದ್ಧ ರಕ್ಷಿತಾ ಶೆಟ್ಟಿ ವಿರುದ್ಧ ಕಾಸ್ಟಿಸ್ಟ್ ರಿಮಾರ್ಕ್ಗಾಗಿ ಪೊಲೀಸ್ ದೂರು ದಾಖಲಾಗಿತ್ತು. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.